Gurudev Swami Chinmayananda ji and Pujya Swami Brahmananda ji. He is a management trainer par excellence, founder director of Chandelier Institute of Nurturing Excellence, a trustee of Karnataka Chinmaya Trust, Seva Trust, and a member of the Hospital Management Committee of Chinmaya Mission Hospital. He has been serving the mission for more than 45 years. Now, Seshadri ji has been part of the study group classes since 1984, and JP Nagar Monday study group, which I am part of, has been the longest running study group class for the last 42 years. It's a huge achievement. I think deserves a big round of applause. As on date, he is conducting 8 study groups directly and also guides many more study groups in Bangalore. Every year on June 21st, International Day of Yoga, he captures the essence of sage Patanjali's Ashtanga Yoga, all the 8 angas in totality, not just focusing on asanas alone. This event is considered more holistic, improving physical, mental, and also spiritual progress. The title of his talk today is Gita for Success and Moksha, essentially from Bhagavad Gita chapters 2 and 9, and other learnings from Upanishads and scriptures. It's a combination of management concepts inspired by Bhagavad Gita and Vedanta. I now warmly invite Sri Seshadri ji to deliver his talk. Thank you. Hari Om. Okay. Kelista idea? Anagiಲ್ಲ. Okay. Hari Om. Suresh ಅವರು ಧನ್ಯವಾದಗಳು. We will chant 3 Omkars, Sahanavatu, and then start. सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरम्. ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ಪೂಜ್ಯ ಸ್ವಾಮಿ ಬ್ರಹ್ಮಾನಂದರಿಗೆ ಸಾಷ್ಟಾಂಗ ಪ್ರಣಾಮ, ಮತ್ತು ಪೂಜ್ಯ ಸ್ವಾಮಿನಿ ಸಮತಾನಂದ ಇನ್ನಿತರ ಆಚಾರ್ಯರುಗಳು ಅವರಿಗೆ ಪ್ರಣಾಮ ಮಾಡಿ ಶುರು ಮಾಡುವ. ಇಲ್ಲಿ ಇವತ್ತು ಒಂದು ವಿಶೇಷ ದಿನ, ಪೂಜ್ಯ ಗುರುದೇವರ 110ನೇ ಜನ್ಮ. ಆ ದಿನ ನಮಗೆ ಈ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರಿಗೆ ಸಾಷ್ಟಾಂಗ ಪ್ರಣಾಮಗಳು ಮತ್ತೊಮ್ಮೆ. ನಾನು ಚಿನ್ಮಯ ಮಿಷನ್ಗೆ ಬರೋದಕ್ಕೆ ಕಾರಣವಾಗಿದ್ದು ಒಂದು ಅಮೆರಿಕಾದ ಟ್ರೈನರ್ ಒಬ್ಬರು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಹೋದಾಗ ಅವ್ರು ಹೇಳಿದ್ರು, ನಿಜವಾದ ಈ ಸಂಸ್ಥೆಗಳನ್ನು ಯಾವ ರೀತಿ ನಡೆಸಬೇಕು ಅಂತ ಗೊತ್ತಾಗಬೇಕಂದ್ರೆ ಹೋಗುವಂತ. 21 ವರ್ಷ ಅಮೆರಿಕಾದಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದವರು ಅಲ್ಲಿಗೆ ಬಂದು 1979ನೇ ಇಸ್ವಿ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ನಾನು ಹುಟ್ಟಿದ್ದು 1948, 79ರಲ್ಲಿ ಸತ್ತೋಗ್ಬಿಟ್ಟೆ. ಐ ಡೈಡ್. ಮತ್ತೆ ತಕ್ಷಣ ಹುಟ್ಟಿದ್ದು, ಅದಕ್ಕಿಂತ ದ್ವಿಜ ಅಂತ, ಸೆಕೆಂಡ್ ಬರ್ತ್. ಮೊದಲನೇ ಹುಟ್ಟು ನಮ್ಮ ತಾಯಿಯ ಗರ್ಭದಲ್ಲಿ ಬಂದಿದ್ದು, ಎರಡನೇದು ನನ್ನಲ್ಲಿ ಆದಂಥ ಬದಲಾವಣೆ.
ಆ ಪೂಜ್ಯ ಗುರುದೇವರ ಸನ್ನಿಧ್ಯಕ್ಕೆ ಹೋದ್ಮೇಲೆ ನಮ್ಮ ಜೀವನ ಬಹಳಷ್ಟು ಎಲ್ಲ ವಿಧದಲ್ಲೂ ಬದಲಾವಣೆ ಆಯಿತು. ಆನಂತರ ಈ ಪೂಜ್ಯ ಬ್ರಹ್ಮಾನಂದರ ಸಂಪರ್ಕಕ್ಕೆ ಬಂದ ಮೇಲೆ ಅವರು ನಮ್ಮಲ್ಲಿ ಏನಂತಾರೆ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಅಂತ. ನಮ್ಮಲ್ಲಿ ಇದೆಯೋ ಇಲ್ಲದೆ ಇರೋ ಯಾವುದನ್ನು ಗುರುತಿಸಿನಿ, ಇದು ಮಾಡು ಅಂತ. ಕಡೆಗೆ ಸತ್ಯ ಹೇಳ್ತೀನಿ, ಬ್ರಹ್ಮಾಜಿಯವರು ಬರೀ ಆಧ್ಯಾತ್ಮ ವಿದ್ಯೆ ಮಾತ್ರ ಅಲ್ಲ, ಅವರಿಗೆ ಎಲ್ಲರ ಮೇಲೆ ಕರುಣೆ ಇದೆ, ಎಲ್ಲರೂ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ಅದು ಗೌಣ, ಆದರೂ ಅದನ್ನು ಮಾಡ್ತಾರೆ. ಆ ರೀತಿ ನಮಗೆ ಎಲ್ಲ ಕ್ಷೇತ್ರದಲ್ಲೂ ನಾವು ಮುಂದುವರಿಯೋದಕ್ಕೆ, ವಿಶೇಷವಾಗಿ ಆಧ್ಯಾತ್ಮದಲ್ಲಿ ಮುಂದಕ್ಕೆ, ಆಮೇಲೆ ಪೂಜ್ಯ ಗುರುದೇವರ ಸಾಮೀಪ್ಯಕ್ಕೆ ಬರೋದಕ್ಕೆ ಮುಖ್ಯವಾದ ಕಾರಣ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು. ಜೊತೆಗೆ ಆ ಪೂಜ್ಯ ಗುರುದೇವರ ಜೊತೆ ಇದ್ದಾಗ ಅವರ ಪಾದ ಸ್ಪರ್ಶ ಮಾಡುವಂಥ ಸೌಭಾಗ್ಯ ದೊರಕಿತ್ತು. ಈಗಲೂ ಜ್ಞಾಪಕ ಬರುತ್ತೆ, ಮೊಟ್ಟ ಮೊದಲನೇದಾಗಿ ಆ ಪಾದವನ್ನು ಸ್ಪರ್ಶ ಮಾಡಿದಾಗ ಮೈಯಲ್ಲಿ ಒಂಥರ ರೋಮಾಂಚನ, ಒಂದು ವಿದ್ಯುತ್ ಶಕ್ತಿ ಪ್ರವಾಹ ಆ ರೀತಿ ಆಯಿತು. ನಂತರ ಬಹಳಷ್ಟು ಅವಕಾಶಗಳನ್ನು ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ಮಾಡಿಕೊಟ್ರು. ಅವರು ನನ್ನಲ್ಲಿ ಶಕ್ತಿ ಇದೆಯೋ ಇಲ್ವೋ, ನೀನು ಮಾಡೋಕ್ಕಾಗತ್ತೆ ಮಾಡು ಅಂತ ಗುರುತಿಸಿ ನನ್ನಲ್ಲಿ ಆ ಶಕ್ತಿಯನ್ನು ತುಂಬಿ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿದರು. ಇವತ್ತು ಪೂಜ್ಯ ಗುರುದೇವರದೊಂದು ಸ್ಟಡಿ ಗ್ರೂಪ್ನಲ್ಲಿ ನೀವೆಲ್ಲ ಓದಿರ್ತೀರ. ನಾನು ಹೇಳೋ ವಿಷಯ ಒಂದು ಸ್ವಲ್ಪನೂ ಹೊಸ್ತಿರಲ್ಲ ನಿಮಗೆ, ಮೊದಲೇ ಹೇಳ್ಬಿಡ್ತೀನಿ. ಆಮೇಲೆ ನೀವೇನೋ ಹೇಳ್ತೀವಿ ಅಂದರೆ ಒಂದು ಹೊಸ ಹೇಳಲಿಲ್ವಲ್ಲ ಅಂತ. ಮೊಟ್ಟ ಮೊದಲನೇದಾಗಿ ನಾವು ತಗೊಳ್ಳೋದು ಕಿಂಡಲ್ ಲೈಫ್ ಅಂತ ಪುಸ್ತಕ ಫಸ್ಟು. ಅದನ್ನು 2007 ಇಸ್ವಿಯಲ್ಲಿ ಪೂಜ್ಯ ಬ್ರಹ್ಮಾನಂದರು ಅದನ್ನು ಕನ್ನಡಕ್ಕೆ ಜೀವನ ಉದ್ದೀಪನೆ ಅನ್ನೋಕ್ಕೆ ಭಾಷಾಂತರ ಮಾಡಿಸಿದ್ದಾರೆ ಅವರ ನೇತೃತ್ವದಲ್ಲಿ. ಅದರಲ್ಲಿ ಕಡೆಯಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಇದೆ, ಕ್ರಿಯೆಯ ರಹಸ್ಯ ಅಂತ. ಅದಕ್ಕೆ ಭಗವದ್ಗೀತೆ ಆಧಾರ ಉಂಟು. ಅದು ಬಹಳ ವಿಶೇಷವಾದ 2 ಅಧ್ಯಾಯಗಳು. ಅದರ ಆಧಾರದ ಮೇಲೆ ನಾವು 3 ಪಾಯಿಂಟ್ ಇರುತ್ತೆ ಸರ್, ಜಾಸ್ತಿ ಹೇಳೋದಿಲ್ಲ ಇದರಲ್ಲಿ. ಬಟ್ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡಬೇಕಾಗತ್ತೆ, ಅದನ್ನು ತಮಗೆ ಹೇಳ್ತೀವಿ ಎಂಡಲ್ಲಿ. ಯಾಕೆಂತಂದರೆ ಪೂಜ್ಯ ಗುರುದೇವ್ ಹೇಳ್ತಾ ಇದ್ದಿದ್ದು, ನೋಯಿಂಗ್ ಈಸ್ ನಾಟ್ ಡೂಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಎಷ್ಟು ತಿಳ್ಕೊಂಡ್ರೆ ಸಾಲದು, ಗೀತೆ ಅಧ್ಯಯನ ಅದು ಇದು ಓದಿದ್ರೆ ಸಾಲದು, ಅಧ್ಯಯನ ಮಾಡಿದ್ರೆ ಸಾಲದು, ಅರ್ಥ ಮಾಡ್ಕೊಂಡ್ರೆ ಸಾಲದು, ನಮ್ಮ ಜೀವನದಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು. ಏನು ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಇನ್ಸ್ಟೆಡ್ ಆಫ್ ಟನ್ಸ್ ಆಫ್ ನಾಲೆಡ್ಜ್ ಔನ್ಸ್ ಆಫ್ ಪ್ರಾಕ್ಟೀಸ್ ಅಂತ. ಅದನ್ನು ಇವತ್ತು ನಾವು ಎಂಡಲ್ಲಿ ತಮ್ಮನ್ನು ಕೇಳ್ಕೊಳ್ತೀನಿ. ಈಗ ಪ್ರತಿಯೊಬ್ಬರಿಗೂ ಜೀವನದಲ್ಲಿ, ಒಬ್ಬ ವಿದ್ಯಾರ್ಥಿ ಇರಲಿ, ಗೃಹಸ್ಥನಾಗಿರಲಿ, ಉದ್ಯಮಿ ಆಗಿರಲಿ, ಯಾವುದೇ ಉದ್ಯೋಗ ಮಾಡ್ತಾ ಇರಲಿ, ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಮುಖ್ಯವಾಗಿ ಬೇಕಾದರೂ ಪ್ರತಿಯೊಬ್ಬರಿಗೂ ಬೇಕು. ನಾವು ಜೀವನದಲ್ಲಿ ಮುಂದೆ ಬರಬೇಕು, ನಮ್ಮ ಜೀವನ ಮಟ್ಟ ಸುಧಾರಿಸಬೇಕು, ಮೇಲೆ ಬರಬೇಕು ಅಂತ. ಅರ್ಥ ಮತ್ತು ಕಾಮನೆಗಳು ಬೇಕು ಅಂತ ಕೇಳ್ತಾರೆ, ತಪ್ಪಿಲ್ಲ. ಎಲ್ರಿಗೂ ವೈಯಕ್ತಿಕವಾಗಿ ಬೇಕು, ಬೇರೆ ಬೇರೆ ಸಂಘಗಳು, ಸಂಸ್ಥೆಗಳು, ದೇಶ, ಪ್ರಪಂಚ ಅದರಲ್ಲಿ ಉನ್ನತಿ ಆಗಬೇಕು, ಮುಂದಕ್ಕೆ ಬರಬೇಕು, ಜೀವನ ಮಟ್ಟ ಸುಧಾರಿಸಬೇಕು. ಆದರೆ ನಮಗೆ ದುಡ್ಡು, ಕಾಸು, ಅಂತಸ್ತು, ಐಶ್ವರ್ಯ ಎಲ್ಲ ಸಿಗತ್ತೆ. ಇದು ಎಲ್ಲನೂ ಇದ್ರೂ ಕೂಡ ಅದೇನೋ ಉಲ್ಟಾ. ಇದು ಸಿಕ್ಕಾಪಟ್ಟೆ ದುಡ್ಡು, ಕಾಸು, ಅಂತಸ್ತು, ಐಶ್ವರ್ಯ ಜಾಸ್ತಿ ಆದಂಗೆಲ್ಲ ಗೋಳು ಜಾಸ್ತಿ, ಅಶಾಂತಿ, ಗೋಳು. ನಮಗೆ ಬರೀ ಈ ರೀತಿ ಪ್ರಾಪಂಚಿಕದಲ್ಲಿ ಮುಂದೆ ಬಂದರೆ ಸಾಲದು, ಬಹಳ ಮುಖ್ಯವಾಗಿ ಬೇಕಾದ್ದು ಶಾಂತಿ, ನೆಮ್ಮದಿ, ಆನಂದ. ಯಾವ ರೀತಿ ಆನಂದ ಬೇಕೋ, ಏನೋ ಚೂರು ಬರುವಲ್ಲ, ಅಖಂಡ ಆನಂದ ಬೇಕು. ಆಮೇಲೆ ಶಾಶ್ವತವಾದ ಆನಂದ ಬೇಕು. ನಮಗೆ ಈ ಆನಂದ ಬೇರೆ ವಸ್ತುವನ್ನಾಗಲಿ ಬೇರೆಯವರನ್ನಾಗಲಿ ಅವಲಂಬಿಸುವ ಆಗಿರಬಾರ್ದು, ಅಂಥದ್ದು ಬೇಕು. ಅಂದರೆ ಎರಡೂ ಬೇಕು, ಪ್ರಾಪಂಚಿಕ ಯಶಸ್ಸು, ಆನಂದ. ಪೂಜ್ಯ ಭಗವಾನ್ ರಮಣ ಮಹರ್ಷಿಗೆ ಹೇಳ್ತಾರೆ, ದಿ ಸರ್ಚ್ ಫಾರ್ ಹ್ಯಾಪಿನೆಸ್ ಈಸ್ ಅನ್ ಅನ್ಕಾನ್ಷಿಯಸ್ ಸರ್ಚ್ ಫಾರ್ ಹಿಸ್ ಓನ್ ಸೆಲ್ಫ್. ದ ಮೊಮೆಂಟ್ ಯು ಗೆಟ್ ಇಟ್, ಯು ಡೋಂಟ್ ಬಿಕಮ್ ಹ್ಯಾಪಿ. ತಪ್ಪು. ಯು ರಿಯಲೈಸ್ ಯು ಆರ್ ಹ್ಯಾಪಿ.
ಆನಂದ ಬರೋಕ್ಕಿಲ್ಲ. ನಾನು ನಿತ್ಯ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ, ನಿತ್ಯ ಶುದ್ಧ ಮುಕ್ತ. ಎಲ್ಲರೂ ಕೇಳಿದ್ದಾರೆ ಬ್ರಹ್ಮಾಜಿಯವರ ಪದಗಳನ್ನು. ಅದು ನಾನು ಆಗೋದಿಲ್ಲ, ಅದು ನಾನು ಅನ್ನೋದು ನನ್ನ ಅರಿವಿಗೆ ಬರುತ್ತೆ. ಶಾಶ್ವತ ಆನಂದ. ಒಂದು ಸಾರಿ ಆ ಆನಂದ ಬಂದ ಮೇಲೆ ಮತ್ತೆ ಜೀವನದಲ್ಲಿ ಗುಣ ಇಲ್ಲ, ಇಲ್ಲವೇ ಇಲ್ಲ. ಬಟ್ ಇದು ಎಲ್ಲನೂ ಎರಡೂ ಥರ ಹೇಳಿದೆ ನೋಡಿ. ಎರಡಕ್ಕೂ ಹೇಳೋದು ನಮ್ಮ ಭಗವದ್ಗೀತೆ. ಅದಕ್ಕೆ ಪೂಜ್ಯ ಗುರುದೇವರು ಸಾಯಂಕಾಲ ಮಾಡುವಾಗ ಭಗವದ್ಗೀತೆ, ಬೆಳಿಗ್ಗೆ ಮಾಡುವಾಗ PhD ಕ್ಲಾಸ್ ಅಂತ ಇದ್ದರು, ಉಪನಿಷತ್ತುಗಳು. ಭಗವದ್ಗೀತೆಯಲ್ಲಿ ಒಂದು ಹೇಳುತ್ತೆ, ಒಂದು ಅದೇ ನಮ್ಮ ಮತ್ತೆ ಪೂಜ್ಯ ಬ್ರಹ್ಮಾನಂದ ಹೇಳ್ತಾ ಇರ್ತಾರೆ. ನಾವೇನು ಮಾಡಿದ್ದೀವಿ ಎಲ್ರಿಗೂ ಗೊತ್ತು. ನಾನು ಹೇಳ್ತಾ ಇರೋ ಮಾತುಗಳು ಯಾವುದೂ ಹೊಸದೇನಿಲ್ಲ, ಯಾಕೆಂದರೆ ನೀವೆಲ್ಲ ಬ್ರಹ್ಮಾಜಿಯವ್ರು ಕೇಳಿದ್ದೀರಾ, ಚಿನ್ಮಯಾನಂದರು ಕೇಳಿದ್ದೀರಾ. ಆದರೂ ಸ್ವಲ್ಪ ಗಮನಿಸ್ಕೊಳ್ಳೋದು. ಬ್ರಹ್ಮಾನಂದ ಹೇಳ್ತಾರೆ, ಈ ಭಗವದ್ಗೀತೆಯನ್ನು ನಾವೇನು ಮಾಡ್ತೀವಿ, ರೇಷ್ಮೆ ಬಟ್ಟೆ ಹಾಕಿ ಹಾಕಿ ದೇವರ ಮನೆಯಲ್ಲಿಟ್ಟು ಅದಕ್ಕೆ ಪೂಜೆ ಮಂಗಳಾರತಿ ಅದು ಇದು ಮಾಡ್ತೀವಿ. ಅದು ಮಾಡಿ ತಪ್ಪಲ್ಲ, ಬಟ್ ಸಾಲ್ದು. ಬ್ರಹ್ಮಾಜಿಯವರು ಏನು ಹೇಳ್ತಾರೆ, ಆ ಭಗವದ್ಗೀತೆಯನ್ನ ಪೂಜೆ ಮಾಡಿ ಅದನ್ನು ತೆರೀರಿ, ಒಳಗಡೆ ಓದಿ ಅಲ್ಲ, ರೀಡಿಂಗ್ ಅಲ್ಲ, ಅಧ್ಯಯನ ಮಾಡಿ, ಸ್ವಾಧ್ಯಾಯ ಮಾಡಿ ಅಂತಾರೆ. ಗುರುಮುಖೇನ ಕಲಿತು ಸ್ವಾಧ್ಯಾಯ ಮಾಡಿ. ಬಟ್ ಸ್ವಾಧ್ಯಾಯ ಮಾಡೋದು ಸಾಲದು, ಅದನ್ನು ನಮ್ಮ ಜೀವನದಲ್ಲಿ ಅದನ್ನು ನಾವು ಅನುಷ್ಠಾನ ಮಾಡಿ ಅಂತಾರೆ. ಭಗವದ್ಗೀತೆ ನಮ್ಮ ಜೀವನದ ಕೈಪಿಡಿ. ಇಟ್ಸ್ ಎ ಮ್ಯಾನ್ಯುವಲ್. ಹೇಗೆ ಒಂದು ಯಂತ್ರಕ್ಕೆ ಉಪಕರಣಕ್ಕೆ ಒಂದು ಕೈಪಿಡಿ ಇರುತ್ತೋ, ಅದನ್ನು ಓದಿ ಅದರಲ್ಲಿ ಹೇಳಿದಂತೆ ನಾವು ಹೇಗೆ ನಾವು ಉಪಯೋಗಿಸಿದರೆ ನಮಗೆ ಶಾಂತಿ, ನೆಮ್ಮದಿ, ಆನಂದ ಸಿಗುತ್ತೋ, ಇಲ್ಲಿಯವರು ಅದೇ ಉಪಕರಣ ಗೋಳು ಸಿಗತ್ತೆ. ಈ ಭಗವದ್ಗೀತೆಯಲ್ಲಿ ಹೇಳೋದು, ನನ್ನ ಈ ಕರಣಗಳು, ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ಇದನ್ನು ಯಾವ ರೀತಿ ನಾನು ನಡೆಸ್ಕೋಬೇಕು ಅನ್ನೋದನ್ನು, ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳೋದು ಭಗವದ್ಗೀತೆ. ಈ ಗುರುದೇವರು ಈ ಕಿಂಡಲ್ ಲೈಫ್ ಅಂತ ಹೇಳಿದ್ನಲ್ಲ, ಜೀವನ ಉದ್ದೀಪನ, ಅದರಲ್ಲಿ 1 ಮತ್ತು 3, ಆ ಟಾಕ್ ನಂಬರ್ 1 and 3 ಅಂತ ಇದೆ, ಕಾರ್ಯದ ರಹಸ್ಯ ಅಂತ. ಅದರಲ್ಲಿ ಅವ್ರು ಹೇಳಿದ್ದಾರೆ, ಸ್ವಲ್ಪ ಜೊತೆಗೆ ನಮ್ಮ ಜೊತೆಗೆ ಬನ್ನಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಎತ್ತರವಾದ ಒಂದು ನದಿ ಹರಿತಾ ಇದೆ, ಅದಕ್ಕೆ ಅಡ್ಡವಾಗಿ ಒಂದು ದೊಡ್ಡದಾಗಿ ಒಂದು ಅಣೆಕಟ್ಟು ಕಟ್ತೀವಿ. ಅಣೆಕಟ್ಟು ಅಂದರೆ ಡ್ಯಾಮ್ ಅಂತ. ದೊಡ್ಡದಾಗಿ ಅಣೆಕಟ್ಟು ಕಟ್ತೀವಿ. ಕಟ್ಟಿದ ಮೇಲೆ ಬಹಳ ಮುಖ್ಯ, ಆ ನೀರಿನ ಮಟ್ಟ ಹೆಚ್ಚಿದಷ್ಟು ಶಕ್ತಿ ಅದರಲ್ಲಿ ಸಂಗ್ರಹವಾಗಿರುತ್ತೆ. ಅದಕ್ಕೆ ಬದಲಾಡ್ತಾರೆ, ಏಕಪ್ಪ KRSನಲ್ಲಿ ಎಷ್ಟು ಮಟ್ಟ ಇದೆ ಇವತ್ತು, ನೀರಿನ ಮಟ್ಟ ಹೆಚ್ಚಿಗೆ ಇರಬೇಕು. ಆಮೇಲೆ ನಂತರ ಆ ಸಂಗ್ರಹವಾಗಿರುವಂಥ ನೀರು ಸೋರಿಕೆ ಆಗಬಾರ್ದು, ಪ್ಲಗ್ ದಿ ಲೀಕೇಜಸ್. 2, ನಂಬರ್ 1, ಆ ನೀರಿನ ಮಟ್ಟನ ಬಹಳ ಇಂಪಾರ್ಟೆಂಟು. ಕಡೆಯಲ್ಲಿ ನಾವು ಇದ್ರ ಬಗ್ಗೆ ನಾವು ಆಕ್ಷನ್ ಪ್ಲಾನ್ ಮಾಡೋರಿದ್ದೀವಿ. ನೀರಿನ ಮಟ್ಟ ಹೆಚ್ಚಬೇಕು, ನಂಬರ್ 1. ನಂಬರ್ 2, ಆ 3 ಸೋರಿಕೆಗಳೇನಿದೆ ಅವುಗಳನ್ನು ತಡಿಬೇಕು. ಎಚ್ಚರ ಜಾಸ್ತಿ ಆಯಿತು, ಸೋರಿಕೆ ತಡೆದ್ರಿ. ಆಮೇಲೆ ಆ ನಂತರ ಆ ಕೊಳವೆಗಳ ಮೂಲಕ ಸರಿಯಾದ ದಿಕ್ಕಿನಲ್ಲಿ ಹರಿಸಿದರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಇದನ್ನ ಆಧಾರ ಇಟ್ಕೊಂಡು ಆ 2 ಕಾರ್ಯದ ರಹಸ್ಯಲ್ಲಿ ಪೂಜ್ಯ ಗುರುದೇವರು ಹೇಳ್ತಾರೆ, ಇಸ್ ಅಮೇಝಿಂಗ್. 1984ನೇ ಇಸ್ವಿಯಿಂದ ಸುಮಾರು ಒಂದು 20-30 ಸಾರಿ ಅದನ್ನೇ ಅಧ್ಯಯನ ಮಾಡಿದ್ದೀವಿ. ಎಷ್ಟು ಓದಿದ್ರು ಸಾಲದು. ಅವ್ರು ಹೇಳ್ತಾರೆ, ನೀರಿನ ಮಟ್ಟ ಹೆಚ್ಚೋದು ಅಂತಂತಂದರೆ ನಮ್ಮಲ್ಲೂ ಕೂಡ ಹೇಗೆ ಆ ನೀರಿನ ಮಟ್ಟ ಹೆಚ್ಚುತ್ತೋ ಹಾಗೆ ನಮ್ಮಲ್ಲಿ ನಮ್ಮ ಶಕ್ತಿ ಹೆಚ್ಚಬೇಕು. ಶಕ್ತಿ ಹೆಚ್ಚಬೇಕಂತಂದರೆ ಗುರುದೇವ್ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಅವ್ರು ಹೇಳ್ತಾರೆ, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ, ಬಿಲೋ ಲೇಬರರ್ ವರ್ಕರ್ ಮೆನ್ ಆಫ್ ಅಚೀವ್ಮೆಂಟ್. ಕೂಲಿಗಾರನಿಂದ ಕಡೆ ಕೂಲಿಗಾರ, ಕಾರ್ಯಕರ್ತ, ಸಾಧಕ ಅಂತ. ಇದು ಎತ್ತರಕ್ಕೆ ಹೋಗ್ಬೇಕು ಅಂತಾರೆ. ಎತ್ತರಕ್ಕೆ ಹೋಗೋದು ಅಂತಂದರೆ ಇದು ಯಾವುದೇ ಹುದ್ದೆ ನಿಲ್ಲಿಲ್ಲ. ಹೇಳ್ತಾರಲ್ಲ, ನಾನು ಫ್ರಮ್ ಸೆಕ್ರೆಟರಿ ಟು ಇದು ಕಮಿಷನರು, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್, CEO, ಅದಲ್ಲ. ಇಲ್ಲಿ ಗುರುದೇವರು ಇದರಲ್ಲಿ ಹೇಳಿರೋದು,
ಈ ಹುದ್ದೆಯ ಆಧಾರದ ಮೇಲೆ ಅಲ್ಲ, ನಾನು ಕೆಲಸ ಮಾಡೋ ಹಿಂದೆ ಇರುವಂತ ಮನೋಭಾವ ಬಹಳ ಮುಖ್ಯ. ಯಾರು ಮೋಸ, ಅನ್ಯಾಯ, ದರೋಡೆ, ವಂಚನೆ ಹೆಂಗಾದ್ರೂ ಮಾಡಿ ಸರಿ ನಾನು ದುಡ್ಡು ಕಾಸು ಅಂತಸ್ತು ಐಶ್ವರ್ಯ ಸಂಪಾದನೆ ಮಾಡಬೇಕು ಅಂತಾರೋ ಅವರು ಕೂಲಿಗಾರನಿಗಿಂತ ಕಡೆ. ಅವನು ಹುದ್ದೆ ಕಮಿಷನರ್ ಇರ್ಬೋದು, CEO ಇರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು. ಎರಡನೇದು ಲೇಬರ್. ಲೇಬರ್ ಅಂದರೆ ನನಗೆ ಬೇಕು, ನನ್ನ ಸ್ವಾರ್ಥಕ್ಕಾಗಿ ನನಗೆ ಅದು ಇದು ಬೇಕು ಅನ್ನೋದು ಕೂಲಿಗಾರ. ಅದಕ್ಕಿಂತ ಹೆಚ್ಚಾದ್ದು ಇದು ಕೆಳಗಡೆದು ಅಧಾರ್ಮಿಕವಾದ ಅರ್ಥಕಾಮನೆಗಳು ಕೆಳಗಡೆ ನೋಡಿ. ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಅಧಾರ್ಮಿಕವಾದರೂ ಅರ್ಥಕಾಮನೆಗಳನ್ನು ಸಂಪಾದನೆ ಮಾಡಬೇಕಾದ್ದು ಕೂಲಿಗಾರನಿಗಿಂತ ಕಡೆ. ಸ್ವಲ್ಪ ಮೆಟ್ಟು ಅರ್ಥಕಾಮನೆಗಳು ಅದು ಧಾರ್ಮಿಕವಾಗಿರಬೇಕು ಕೂಲಿಗಾರ. ಆದರೆ ಇನ್ನು ಕೆಲವು ನಾನು ಕೆಲಸ ಮಾಡ್ತಾ ಇರೋದು ಉದ್ದೇಶ ಏನು? ನನ್ನ ಸಂಸ್ಥೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ, ಜನಗಳಿಗೆ ದೇಶ ಸೇವೆಯೇ ಈಶ ಸೇವೆ, ಜನಸೇವೆಯೇ ಜನ. ಇದು ನೆಕ್ಸ್ಟ್ ಹೈಯರ್, ಇನ್ನ ಹೈಯರ್ ಏನು? ನಾನು ಮಾಡ್ತಾ ಇರೋದು ಕೆಲಸ ಯಾಕೆ? ಕೆಲಸಕ್ಕೆ ನನಗೆ ಏನೂ ಫಲಗಳಿಲ್ಲ, ಬೇಕಿಲ್ಲ. ಆನಂದದಿಂದ ಆನಂದಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಹೇಳೋದು. ಈಗ ನಾವು ಹಿಂದೆ ಒಂದು ಕಡೆ BBMPನಲ್ಲಿ ನಾನು ತರಬೇತಿ ಮಾಡುವಾಗ ಕಮಿಷನ್ ಇತ್ಯಾದಿಗಳಿದ್ರು. ಅವಾಗ ಹೇಳಿದೆ, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು IAS ಇವರೆಲ್ಲ ಇದ್ರು. ಹೇಳಿದೆ, ನಿಮಗೂ ಅಷ್ಟೇ ಪ್ರಮೋಷನ್ ಲೆಟರ್ ನೀವೇ ಬರ್ಕೊಳ್ಳಿ ಎಂದೆ. ಏನಂತ? ಫ್ರಮ್ ಟುಡೇ ಐ ಪ್ರಮೋಟ್ ಮೈಸೆಲ್ಫ್ ಫ್ರಮ್ ಅಸಿಸ್ಟೆಂಟ್ ಕಮಿಷನರ್ ಟು ಕಮಿಷನರ್ ಅಲ್ಲ, ಫ್ರಮ್ ವೇರ್ ಎವರ್ ಯು ಆರ್. ಸಮ್ ಆಫ್ ಯು ಮೇ ಬಿ ಬಿಲೋ ಲೇಬರರ್ ಈವನ್ ಇಫ್ ಯು ಆರ್ ಎ ಕಮಿಷನರ್. ನಾನು ಹೇಳಿದೆ, ಆ ರಾಗಿಗುಡ್ಡ ಹತ್ರ ಬರ್ತವಾಗ ಒಬ್ಳು ರಂಗನಾಯಕಿಯನ್ನು ಅವಳು ಕೆಲಸ ಗುಡಿಸ್ತಾಳೆ. ಏನು ಆನಂದವಾಗಿ ಕೆಲಸ ಮಾಡ್ತಾಳೆ ನೋಡಿ. ಮಾಡೋ ಕೆಲಸ ಗುಡಿಸೋದು, ಬಟ್ ಅದು ಶ್ರೇಷ್ಠವಾದ್ದು. ಯಾಕೆ? ಕೆಲಸದ್ದಲ್ಲ, ಅದ್ರ ಹಿಂದೆ ಇರೋಂಥ ಉದ್ದೇಶ. ನಮ್ಮಲ್ಲಿ ಕೆಲಸಗಳು ಏನು? ಕಾಯಿಕ, ವಾಚಿಕ, ಮಾನಸಿಕ ಕೆಲಸಗಳು. ನಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ನಿತ್ಯ, ನೈಮಿತ್ತಿಕ, ಕಾಮ್ಯ, ಪ್ರಾಯಶ್ಚಿತ್ತ ಇತ್ಯಾದಿ ಕರ್ಮಗಳು ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ, ಧಾರ್ಮಿಕ ಎಲ್ಲ ಕ್ಷೇತ್ರದಲ್ಲಿ ಮಾಡುವಾಗ ನಮ್ಮ ಏನಿರಬೇಕು ಆ ಕೆಲಸದ ಹಿಂದೆ ಆ ಫಲಗಳ ಮೇಲೆ ವಿಂಗಡಣೆ ಆಗಿದೆ. ಅದಕ್ಕೇನೆ ಪರಮಾತ್ಮ ಇದನ್ನು ಗುರುದೇವ ಅಲ್ಲಿ ಹೇಳ್ತಾರೆ. ಕೆಲಸ ಮಾಡುವಾಗ ಭಗವದ್ಗೀತೆ 2ನೇ ಅಧ್ಯಾಯದ 47ನೇ ಶ್ಲೋಕ ಎಲ್ರಿಗೂ ಗೊತ್ತು, ಜೊತೆಗೆ ಹೇಳಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ತೇ ಅಧಿಕಾರ. ಕೃಷ್ಣ ನಮ್ಗೆ ಹೇಳೋದು ಕರ್ಮಣಿ ಏವ ಮಾ ಫಲೇಷು. ಅದು ನಮ್ಮ ಕರ್ಮ ಫಲ ಅನ್ನೋದು ಮಾಹೇತು, ಅದು ನಮಗೆ ಕಾರಣ ಆಗಬಾರ್ದು. ಹಾಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತೀನಿ ಏನು ಬೇಡ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ. ಆಗುತ್ತೆ ನೋಡಿ, ಮಲಗಿದಾಗಲೂ ಕೂಡ ಕನಸಿನಲ್ಲಿ ಮನಸ್ಸು ಓಡಾಡ್ತಾ ಇರುತ್ತೆ. ನಿದ್ದೆನಲ್ಲಿ ಮಾಡೋವಾಗಲೂ ಬ್ರಹ್ಮಾಜಿಯವರು ಹೇಳ್ತಾ ಇರ್ತಾರಲ್ಲ, ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ. ಕೆಲಸ ಮಾಡದಿರೋಕ್ಕಾಗದೇ ಇಲ್ಲ, ಮಾಡ್ತೀವಿ. ಮಾಡೋವಾಗ ಆ ಫಲಾಫಲಗಳ ಬಗ್ಗೆ ಇದೆ. ಯಾವ ರೀತಿ ನಾನು ಶ್ರೇಷ್ಠವಾಗಿ ಆ ಫಲಗಳನ್ನು ಪೂಜ್ಯ ಗುರುದೇವ್ ಹೇಳಂಗೆ ವಿಲ್ ಗೋ ಟು ದಿ ಹೈಯೆಸ್ಟ್. ಆಮೇಲೆ ಯಾವಾಗ ಕರ್ಮಗಳು ಮಾಡೋದು, ಯಾವ ಕರ್ಮಗಳು ಅಂತ ಹೇಳಕ್ಕೆ ಮತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. 9ನೇ ಅಧ್ಯಾಯದ 27ನೇ ಶ್ಲೋಕ, ಗೀತಾ ಪಂಚಾಮೃತದಲ್ಲಿ ಒಂದು ಜೊತೆಗೆ ಹೇಳುವ. ಎಲ್ರಿಗೂ ಗೊತ್ತು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತೆ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಕರೋಷಿ, ಅಶ್ನಾಸಿ, ಜುಹೋಸಿ, ದದಾಸಿ, ತಪಸ್ಯಸಿ. ಅದು ಏನೇನೇನೇನೇನೇನು ಮಾಡ್ತೀಯೋ ಅದನ್ನ ಮಾಡುವಾಗ ಮದರ್ಪಣಂ ಕುರು. ಅದಕ್ಕೆಂತಾನೆ ನಮ್ಮ ಕೆಲಸಗಳನ್ನು ಎಲ್ಲವನ್ನ ಪೂಜಾಭಾವದಿಂದ ಮಾಡಿ ಬಂದದ್ದನ್ನು ಪ್ರಸಾದ ಬುದ್ಧಿಯಿಂದ ತಗೋವಂತ. ಪ್ರಸಾದ ಬುದ್ಧಿ ಅಂತಂತಂದ್ರೆ, ಪ್ರಸಾದ ಅಂತಂದ್ರೆ ಈಗ ಮಾತಾಜಿ ಇವತ್ತು ಸಕ್ಕರೆ ಪೊಂಗಲ್ ಕೊಡಿಸ್ತಾರೆ. ಆ ಪ್ರಸಾದ ಅಲ್ಲ. ಬ್ರಹ್ಮಾಜಿಯವರು ಹೇಳ್ತಾ ಇರ್ತಾರೆ ಅವಾಗವಾಗ, ಏನು ಪ್ರಸಾದ ಅಂದರೆ ನನ್ನ ಮನಸ್ಸಿನ ಪ್ರಶಾಂತತೆಗೆ ಹೆಸರು ಪ್ರಸಾದ. ಅದನ್ನು ನಾವೇನು ಮಾಡಬೇಕು? ಎಲ್ಲ ಕೆಲಸಗಳನ್ನು ಮಾಡಿ ಇದು ಅದು ಅಂತಲ್ಲ. ಹಾಗಿದ್ರೆ ನಮ್ಮ ಪೂಜೆ ಎಷ್ಟೊತ್ತಾಗಬೇಕು?
ಬೆಳಿಗ್ಗೆ ಇದ್ದಾಗ್ಲಿಂದ ಸಾಯಂಕಾಲ ಮಲಗೋವರೆಗೂ, ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಮಾಡೋದು ಎಲ್ಲವೂ ಕೂಡ ಪಾರ್ಟ್ ಟೈಮ್ ಅಲ್ಲ. ಪೂಜ್ಯ ಗುರುದೇವ್ ಯೂಸ್ ಟು ಸೇ, ಸ್ಪಿರಿಚುಯಾಲಿಟಿ ಇಸ್ ನಾಟ್ ಎ ಪಾರ್ಟ್ ಟೈಮ್ ಜಾಬ್ ಅಂತ. ಎದ್ದಾಗ್ಲಿಂದ ಮಲ್ಕೊಳ್ಳೋವರೆಗೂ, ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಪ್ರತಿಯೊಂದು. ಅದಕ್ಕೇನೆ ಲೆಟ್ ಅಸ್ ಮೇಕ್ ಎ ರಿಸಾಲ್ವ್ ಟುಡೇ, ಆಕ್ಷನ್ ನಂಬರ್ 1, ಪ್ರತಿಯೊಂದು ಕೆಲಸವನ್ನ ಹೇಗೆ ಆ ಲೆವೆಲ್ ನಾವು ಜಾಸ್ತಿ ಆಗಬೇಕು. ಬಿಲೋ ಲೇಬರರ್ ಟು ಅ ಮ್ಯಾನ್ ಆಫ್ ಅಚೀವ್ಮೆಂಟ್, ಸಾಧಕ ಅಂದ್ರೆ ಕೆಲಸ ಒಂದೇ, ಆದ್ರೆ ನನ್ನ ಉದ್ದೇಶ ಬೇರೆ. ಸೊ ಲೆಟ್ ಅಸ್ ಆಲ್ ಡೂ ಆಲ್ ಅವರ್ ವರ್ಕ್. 9ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಎಲ್ಲ ಕೆಲಸಗಳನ್ನು ನಾವು ಯಾವ ರೀತಿ ಮಾಡಬೇಕು? ಆನಂದದಿಂದ ಆನಂದಕ್ಕಾಗಿ, ಯಾವುದೇ ಉದ್ದೇಶ ಇಲ್ಲ, ಯಾವುದೇ ಸ್ವಾರ್ಥವಿಲ್ಲ. ಆ ರೀತಿ ಮಾಡಿದರೆ ನಮ್ಮಲ್ಲಿ ಈ ರೀತಿ ಮಾಡಿದರೆ ಎಲ್ಲ ಕಡೆನೂ ಪ್ರಾಪಂಚಿಕ ಯಶಸ್ಸು ಒಂದು ಸಂಸ್ಥೆಗೆ, ಒಂದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಸಿಗತ್ತೆ. ಪ್ಲಸ್ ನಮ್ಮ ಏಳಿಗೆನೂ ಆಗುತ್ತೆ. ಎರಡನೇದು ಹೇಳಿದ್ದೇನೋ ಒಂದಾಯ್ತು. ಫಸ್ಟ್ ಪಾಯಿಂಟ್ ಏನೋ ಲೆವೆಲ್. ಎರಡನೇದು ಆ 3 ಲೀಕೇಜ್ಗಳಿತ್ತಲ್ಲ, ಅದನ್ನು ಗುರುದೇವ್ ಅವರಲ್ಲಿ ಹೇಳಿದ್ದಾರೆ. ಏನಂತಂತಂದ್ರೆ 2 ಅಂತಾರೆ. 2 ನಮ್ಮ ಜೀವನದಲ್ಲಿ ನಮ್ಮ ಶಕ್ತಿ ಸೋರೋದು 3 ರೀತಿ. ಇಂಗ್ಲಿಷ್ನಲ್ಲಿ ಅವ್ರು ಹೇಳೋದು ರಿಗ್ರೆಟ್ಸ್ ಆಫ್ ದ ಪಾಸ್ಟ್, ಆಂಗ್ಸೈಟಿ ಆಫ್ ದಿ ಫ್ಯೂಚರ್, ಫ್ಯೂರಿಶ್ ಎಕ್ಸೈಟ್ಮೆಂಟ್ ಆಫ್ ದ ಪ್ರೆಸೆಂಟ್ ಅಂತ. ಭೂತಕಾಲದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರೋದು, ಏನಾಗಿದೆ ಅಥವಾ ಮುಂದೆ ಏನಾಗತ್ತೋ ಅನ್ನೋದು, ಅಥವಾ ಭವಿಷ್ಯದ ವರ್ತಮಾನದಲ್ಲಿ ಕುಣಿದಾಡ್ತಾ ಇರೋದು. ಇದು 3 ನಮ್ಮ ಶಕ್ತಿ ಏನಿತ್ತು ಆ ಡ್ಯಾಮ್ನಲ್ಲಿ ಡೆವಲಪ್ ಆಗಿತ್ತು, ಅದರ ಸೋರಿಕೆ ಆಗತ್ತೆ. ನಮ್ಮ ಜೀವನದಲ್ಲಿ ಏನೇನು ಶಕ್ತಿ ಬಂದಿತ್ತು ಅದೆಲ್ಲ ಸೋರೋಗುತ್ತೆ. ನಾವು ಬಹಳಷ್ಟು ಜನ ನಾವೇನು ಮಾಡ್ತೀವಿ, ಮುಂದೆ ಏನಾಗುತ್ತೋ, ಹಿಂದೆ ಏನಾಗೋಗ್ಬಿಟ್ಟಿತ್ತು, ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳಿ? ನಿಮ್ಗೆ ಮದುವೆ ಆಗಾಗಲೇ 25 ವರ್ಷ ಆಗೋಗ್ಬಿಟ್ಟಿದೆ, 2 ಮಕ್ಕಳಾಗಿವೆ. ನಾನು ಅವಳನ್ನು ಮದುವೆ ಮಾಡ್ಕೋಬೇಕಾಗಿತ್ತು. ಹೇಳ್ತಾ ಇರೋದು ಇವಾಗ ಆಗೋಯ್ತು ಬಿಡಿ, ಅವಳಿಗಾಗಲೇ ಮದುವೆ ಆಗಿದೆ, ಅವನು ಯಾರೋ ಒದ್ದಾಡ್ತಾ ಇದ್ದಾನೆ ಜೀವನದಲ್ಲಿ. ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ಪಾಸ್ಟ್ ಇಸ್ ಡೆಡ್ ಅಂಡ್ ಗಾನ್, ಐ ಕಾಂಟ್ ಡೂ ಎನಿಥಿಂಗ್. ಯಾಕೆ ಯೋಚನೆ ಮಾಡ್ತೀರಾ? ಅಥವಾ ಮುಂದೆ ಏನಾಗುತ್ತೆ ನಮ್ಗೆ ಏನು ಗೊತ್ತು ಹೇಳಿ? ಆಗತ್ತೋ ಬಿಡುತ್ತೋ. ಬಹಳಷ್ಟು ಜನ ಮುಂದೆ. ನಾನೊಂದು ಸರಿ ಮುಂಬೈಗೆ ಕ್ರಾಂಪ್ಟನ್ ಆ್ಯಂಡ್ ಡ್ರೀವ್ಸ್ ಕಂಪನಿಗೆ ತರಬೇತಿ ಮಾಡೋಕ್ಕೆ ಹೋಗ್ತಾ ಇದ್ದಾಗ ಅವತ್ತು ಸ್ವಲ್ಪ ವಾತಾವರಣ ಸ್ವಲ್ಪ ಕೆಟ್ಟಿತ್ತು. ಸ್ವಲ್ಪ 1 ಗಂಟೆ ತಡವಾಯಿತು ಫ್ಲೈಟ್. ಆಮೇಲೆ ತಡವಾಗಿ ಹೊರಟ ಮೇಲೆ ಸಣ್ಣ ಏರ್ಕ್ರಾಫ್ಟ್ ಮೇಲೆ ಹೋದ್ಮೇಲೆ ಸ್ವಲ್ಪ ಏರೋಪ್ಲೇನ್ ಸ್ವಲ್ಪ ಅಲ್ಲಾಡ್ತಿದ್ದಾಗ ನನ್ನ ಪಕ್ಕದಲ್ಲಿರೋರು, ಐ ಥಿಂಕ್ ಇವತ್ತು ಈಗ ವಿಮಾನ ಅಪಘಾತ 2ನೇ ಸಾರಿ ಕೂರ್ಗಿದಾಗ ಸತ್ಯ ಹೇಳ್ತೀನಿ, ಅವನ ಮೈ ಮೇಲೆ ಎಲ್ಲ ಕಡೆಯಿಂದ ನೀರು ಬರೋಕ್ಕೆ ಶುರುವಾಯಿತು, ಆಲ್ ಫೋರ್ಸ್. 3ನೇ ಸಾರಿ ಅಯ್ಯೋ ಹೊಲೆ ಅಂತ. ಶಿ ಡೈಡ್ ಅಬೌಟ್ 80 times. ದ ಪ್ಲೇನ್ ಲ್ಯಾಂಡೆಡ್ ಸೇಫ್ಲಿ. ಬಹಳಷ್ಟು ಸಲ ನಾವು ಫ್ರೆಂಡ್ಸ್, ನಾವು ಮುಂದೆ ಹಿಂಗೆ ಆಗತ್ತೆ ಅಂದ್ಕೊಂಡು ಒದ್ದಾಡ್ತೀವಿ. ಬಹಳಷ್ಟು ಸರಿ ಆಗೋದೇ ಇಲ್ಲ. ಮಗನಿಗೆ ಬೈಕ್ ಕೊಡ್ಸಿರ್ತಾರೆ, ಫಾಸ್ಟ್ ವೆಹಿಕಲ್. ಒಬ್ಬನೇ ಮಗ, ನಂಗಂತೂ ಇರಲಿಲ್ಲ ಮಗ ಓಡಾಡಲಿ ಅಂತ. ಆ RV ಕಾಲೇಜಿಂದ ಬನಶಂಕರಿಗೆ ಬರೋದಕ್ಕೊಂದು 20 ನಿಮಿಷ ಬೇಕು. ಅವನೇನಾದರೂ ಒಂದು 5 ನಿಮಿಷ ಲೇಟ್ ಆದರೆ ಏಕಮಾತ್ರ ಸಂತಾನ ಒಬ್ಬನೇ. ಅವಾಗ ಅವ್ರ ತಾಯಿಗೆ ಏನಾಯ್ತು, ನಮ್ಮ ಮಗನಿಗೆ ಇದು ಅಪಘಾತ ಆಗ್ಬಿಟ್ಟಿದೆ. ಅವರು ಶಿ ಸ್ಟಾರ್ಟ್ ಸೀಯಿಂಗ್ ದಿ ಹೆಲ್ಮೆಟ್ ಬಿಲ್ದೇನೆ ಆ ಹುಡುಗ ಆ ಟ್ರಕ್ ಕೆಳಗೆ ಬಿದ್ದಿರೋದನ್ನ ಈಕೆ ನೋಡ್ತಾ ಇದ್ದಾಳೆ. ಆಮೇಲೆ ನೋಡಿದ್ರೆ ಅವನ ಯಾವುದೋ ಹುಡುಗಿ ಜೊತೆ ಆ ಪಾರ್ಕಲ್ಲಿ ಆನಂದವಾಗಿದ್ದಾನೆ. ಸತ್ಯ ಹಿಂಗೆ ಆಗತ್ತೆ ಅಂದ್ಕೊಂಡು, ನಾಟ್ ಡ್ಯೂ ಟು ಆಂಟಿಸಿಪೇಷನ್. 100 ಯೋಚನೆ ಮಾಡಿ. ನಿಮ್ಮೆಲ್ರಿಗೂ ಇವತ್ತು ನೀವೇ ಯೋಚನೆ ಮಾಡ್ತಾ ಇದ್ದೀರಾ, ವರಿ ಮಾಡ್ಕೊಂಡಿದ್ದಾರೆ. ಈಸಿ ಬಿಕಾಸ್ ಹಿಂಗಾಗ್ಬಿಡತ್ತೆ ಹಂಗಾಗ್ಬಿಡತ್ತೆ ಅಂತ ಡೈವರ್ಸ್ ಆಗ್ಬಿಡ್ಬೋದು, ಮಕ್ಕಳ ಕೈಗೊಡ್ಬೋದು, ನನಗೆ ಆರೋಗ್ಯ ಕೆಡ್ಬೋದು. ಯೋಚನೆ ಮಾಡಿ. ಅಥವಾ ವರ್ತಮಾನದಲ್ಲಿ ಉದ್ವೇಗತೆ. ಇದನ್ನು 3 ಬಿಡಿ ಅಂತಾರೆ ಗುರುದೇವ್. ಆವಾಗ ಏನಾಗತ್ತೆ, ಈ ರೀತಿಯ ಉದ್ವೇಗ ಇದ್ರೆ ನಾವು ಎಲ್ಲ ಕೆಲಸದಲ್ಲೂ ದಕ್ಷತೆ ಕಮ್ಮಿ ಆಗತ್ತೆ. ವಿಲ್ ಬಿ ಇನ್ಎಫಿಷಿಯಂಟ್ ಇನ್ ಆಲ್. ಈ ಅಧ್ಯಾತ್ಮದ ವಿಚಾರದಲ್ಲಿ ಬಂತು ಅಂತಂದ್ರೆ, ನಾನು ಹಿಂಗಿದ್ದೀನಿ, ಬ್ರಹ್ಮಾನಂದರು ಹೇಳ್ಬೋದು ನಿಮ್ಗೆಲ್ಲರೂ ಒಳ್ಳೆಯ ಆತ್ಮಜ್ಞಾನ ಬ್ರಹ್ಮಜ್ಞಾನ ಬರುತ್ತೆ ಅಂತ ಹೇಳ್ಬೋದು. ಬಟ್ ಏನು ಮಾಡೋದು, ಹಿಂದೆ ನಂದು ಹಿಂಗಾಗ್ಬಿಟ್ಟಿದೆ. ನನ್ನ ಭೂತವನ್ನು ನೋಡಿಕೊಂಡು ಆಗಲ್ಲ. ಅಥವಾ ಮುಂದೆ ಏನಾಗುತ್ತೋ ಏನೋ,
ಕಾಯಿಲೆ ಕಸಾಲೆ ಬಂದು ಏನೂ ಸಾಧನೆ ಮಾಡೋಕ್ಕಾಗೋರು, ಅದನ್ನೂ ಬಿಡಿ. ಆಧ್ಯಾತ್ಮದ ಕ್ಷೇತ್ರದಲ್ಲೂ ನಾವು ಮುಂದೆ ಬರೋಕ್ಕಾಗೋದಿಲ್ಲ. ಭವಿಷ್ಯ ಅದಕ್ಕೆ ಹೆಂಗೆ ಅಂತಾರೆ ಅಂತಂತಂದರೆ, ನಿಮ್ಮ ಕಾರಿದೆ ನೋಡಿ, ಕಾರನ್ನ ಓಡಿಸೋವಾಗ ಕಿಟಕಿಯಿಂದ ಹಿಂಗೆ ಹಿಂದೆ ನೋಡಿಕೊಂಡು ಮುಂದೆ ಡ್ರೈವ್ ಮಾಡಿ. ಮುಂದ್ಗಡೆ ಒಂದು ಬೆಂಗಳೂರಿನಲ್ಲಿ ಪಾಟೋಲು ಅದು ಇದು ಇರುತ್ತೆ, ಅದು ನಿಮಗೆ ಕಾಣಲ್ಲ. ಒಳಗಡೆಯಿಂದ ನೀವು ಬ್ರೇಕ್ ಹಾಕೋಕ್ಕಾಗಲ್ಲ. ಹೊರಗಡೆ ಒಂದು ಎಕ್ಸ್ಟರ್ನಲ್ ಬ್ರೇಕ್ ಬರುತ್ತೆ, ಒಂದು ಟ್ರಕ್ ಇರ್ಬೋದು, ಒಂದು ಮರ ಇರ್ಬೋದು, ದಡ್ಕ್. ಅಥವಾ ಮುಂದೆ ಅಲ್ಲೇನು ಅಂತ ಗಾಡಿ ಡ್ರೈವ್ ಮಾಡಿದರೆ ಅವಾಗಲೂ ಆಕ್ಸಿಡೆಂಟ್. ಅಥವಾ ಮಾಡುವಾಗ ಡಿಗಿಡಿಗಿಡಿಗಿಡಿಗು ಅಂದರೆ ಅವಾಗಲೂ ಅದು. ನಾವಿರೋದು 2026, ಹಿಂದೆ ಏನಾಯ್ತು ನೋಡ್ತಾ ಇದ್ದು 27ಕ್ಕೆ ಹೋಗ್ತಾ ಇದ್ದೀವಿ, ಆಗಲ್ಲ. ಅಥವಾ ಮುಂದೆ ಏನಾಗತ್ತೆ ಅದು ಬೇಡ. ಈ ಸದ್ಯದಲ್ಲಿ ವರ್ತಮಾನದಲ್ಲಿ ನಾವು ಪರಮಾತ್ಮ ಏನೇನು ಕೊಟ್ಟಿದ್ದಾನೆ ಅದನ್ನು ಮಾಡುವ. ನಮ್ಮ ಗುರುಗಳು ಮಾರ್ಗದರ್ಶನ ಇದೆ, ಆದರೆ ಆ ಗುರುಗಳಲ್ಲಿ ನಮಗೆ ನಂಬಿಕೆ ಇರಬೇಕು. ಭಾಳ ಸರಿ ನಮಗೆ ಡೌಟ್ ಬಂದ್ಬಿಡುತ್ತೆ, ಹಿಂಗೆ ಅಂತ. ಯಾವಾಗ ನಮಗೆ ಆ ಗುರುಗಳಲ್ಲಿ ಗುರು ವೇದಾಂತ ವಾಕ್ಯಾದಿಸು ವಿಶ್ವಾಸ ಶ್ರದ್ಧೆ ಇಲ್ಲದೆ ಹೋದರೆ ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಆಗಲ್ಲ. ಇದು ಎರಡನೇದು. ಪ್ಲೀಸ್ ರೈಟ್ ಡೌನ್. ಟುಡೇ ಆನ್ವರ್ಡ್ಸ್ ಯು ವಿಲ್ ನಾಟ್ ವರಿ ಅಬೌಟ್ ಯುವರ್ ಪಾಸ್ಟ್ ಆರ್ ಫ್ಯೂಚರ್ ಆರ್ ಎಕ್ಸೈಟೆಡ್ ಅಬೌಟ್ ದ ಪ್ರೆಸೆಂಟ್. ನಂಬರ್ 2 ಆಕ್ಷನ್ ಪ್ಲಾನ್. ಮೂರನೇದು, ಇದಕ್ಕೆ ಮ್ಯಾಚಿಂಗ್ ಶ್ಲೋಕ ಮೊನ್ನೆ ಇವರು ಹೇಳಿದರು, ಯಾರೋ ನಮ್ಮ ಜಯಶ್ರೀ ಮೋಹನ್ ಅವರು ಅದನ್ನು ಹೇಳಿದರು. ಮತ್ತೊಂದು ಸಾರಿ ಹೇಳುವ ಅವರು 3ನೇ ಅಧ್ಯಾಯದ 30ನೇ ಶ್ಲೋಕ ಇದಕ್ಕೆ ಮ್ಯಾಚಿಂಗ್. ಆ ಪೋರ್ಷನ್ ಮಾತ್ರ ಹೇಳ್ತೀನಿ ಒಟ್ಟಿಗೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವ ಯುಧ್ಯಸ್ವ ವಿಗತಜ್ವರ. ಅವರು ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ತೇಜಸ. ನಮ್ಮ ಜಯಶ್ರೀ ಮೋಹನ್ ಅವರು ಬಹಳ ವಿವರವಾಗಿ ಹೇಳಿದರು, ಇದನ್ನು ಟಚ್ ಮಾಡಿದ್ದಾರೆ. ಇಲ್ಲಿ ಮಾಡಬೇಕಾದೇನು? ನಿರಾಶೀ ನಿರ್ಮಮಃ ಯುದ್ಧಸ್ಯ ವಿಗತ ಜ್ವರ. ವಿಗತ ಜ್ವರ ಅಂದರೆ ಈಗಿನ ಸದ್ಯದಲ್ಲಿ ಮನಸ್ಸು ಹಿಂಗೆ ಕುಣಿದಾಡಿಸ್ತಾ ಇರೋದು. ಅಥವಾ ನಿರಾಶಿ ನಿರ್ಮಮ ಹಿಂದಿನದು, ಇದನ್ನೇ ಅವ್ರು ಹೇಳಿರೋದು. ಪೂಜ್ಯ ಗುರುದೇವ್ ಇದನ್ನು ಅದರಲ್ಲಿ ಹೇಳಿದ್ದಾರೆ. ನಾವು ಎರಡನೇ ಆಕ್ಷನ್ ಪ್ಲಾನ್ ಆಯಿತು. ಕಡೆಗೆ ಆಯಿತು, ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಯಿತು. ಯಾವುದರಿಂದ? ಮನೋಭಾವದಿಂದ. ನೋಡಿ, ಡ್ಯಾಮು ಎತ್ತಿ ಮೇಲೆ ಆ ಸೋರಿಕೆಯನ್ನು ತಡೆಗಟ್ಟಿದ್ವಿ. ಮೂರನೇದೇನು? ಎಷ್ಟೋ ಜನ ಸಿಕ್ಕಾಬಟ್ಟೆ ಅಧಿಕಾರ ಅಂತಸ್ತು ಇದ್ದು ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ಅವರ ಜೀವನವನ್ನು ಹಾಳು ಮಾಡ್ಕೊತಾರೆ. ಅವರ ರಾಜ್ಯ, ರಾಷ್ಟ್ರ, ಪ್ರಪಂಚಕ್ಕೆ ಹಾನಿ. ಯಾವಾಗ ಇದನ್ನು ಸರಿಯಾದ ರೀತಿಯಲ್ಲಿ ನೋಡಿ, ಡ್ಯಾಮ್, ಲೀಕೇಜಸ್, ಚಾನಲೈಸಿಂಗ್. ನಾವೇನು ಮಾಡಬೇಕು? ಸರಿಯಾದ ದಿಕ್ಕಿನಲ್ಲಿ ಈ ಶಕ್ತಿ ಉತ್ಪಾದನೆ. ಯಾವ ದಿಕ್ಕಿನಲ್ಲಿ? ನನಗೆ ಈ ಪ್ರಪಂಚಕ್ಕೆ ಸುಖದ ಬಗ್ಗೆ ನೋಡಿ, ಬೈ ಪ್ರಾಡಕ್ಟು ಬರುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನನಗಿರೋ ಉದ್ದೇಶ ಏನು? ನಾನು ಜೀವನದಲ್ಲಿ ಜನ್ಮ ತಾಳಿರೋದು ನನ್ನ ಆ ಜನ್ಮ ಸಿದ್ಧ ಹಕ್ಕು. ನಾನು ಮುಕ್ತ, ನನಗೆ ಆನಂದ ಬೇಕು, ನನಗೆ ಮುಕ್ತಿ ಬೇಕು. ಬ್ರಹ್ಮಾನಂದ ಹೇಳ್ತಾರೆ, ಆನಂದ ಬರಬೇಕಾಗಿಲ್ಲ, ನೀನು ನಿತ್ಯ ಶುದ್ಧ ಭಕ್ತ, ನೀನು ಸಚ್ಚಿದಾನಂದ. ಆಮೇಲೆ ಇನ್ನೊಂದು ಹೇಳ್ತಾರೆ, ಮುಕ್ತನಾಗಬೇಕು ಅಂತ. ಎಲ್ಲರೂ ಕೇಳಿರ್ತೀರ, ಬ್ರಹ್ಮಾಜಿಯವರು ಹೇಳಿಸಿದ್ದನು. ಅದು ಹೇಳ್ತೀನಿ. ನಾವು ಒಂದು ಕಂಬವನ್ನು ಗಟ್ಟಿಯಾಗಿ, ಬ್ರಹ್ಮಾಜಿಯವರು ಹೇಳೋ ಸ್ಟೈಲ್ನ ಕೇಳಿ ನೋಡ್ಬೇಕು ನೀವು. ಕಂಬವನ್ನು ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟು ನಾನೇ ಹಿಡ್ಕೊಂಡು ಬಿಡಿಸಿ 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 ಅನ್ಬೇಕಂತೆ. ಕಟ್ಕೊಂಡವನು ಯಾರು? ಬಿಡಿಸ್ಬೇಕಾಗಿಲ್ಲ. ನಾವು ಈ ದಿಕ್ಕಿನಲ್ಲಿ ನಮ್ಮ ಈ ಶಕ್ತಿಯನ್ನು ಹಾಕಬೇಕು. ಏನೋ ನನಗೆ ಬೇಕಾಗಿದ್ದೇನೋ, ನಾನು ಹುಟ್ಟಿರೋದು ನನ್ನ ಆತ್ಮಾನುಭವ. ನನಗೆ ಅಖಂಡ ಆನಂದ ಬೇಕಂದ್ರೆ ನಾನು ಯಾರು ಅಂತ ತಿಳ್ಕೋಬೇಕು. ನಾನು ಯಾರು ಅಂತ ಅನ್ನೋದಕ್ಕೆ ನಾನು ಅವಿದ್ಯೆಯಿಂದ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ತಿಳ್ಕೊಂಡಿದ್ದೀನಿ. ಈ ಅವಿದ್ಯೆಯನ್ನು ಹೋಗಲಾಡಿಸ್ಕೊಂಡ್ರೆ ತಕ್ಷಣ ನನಗೇ ಗೊತ್ತಾಗತ್ತೆ ನಾನು ಆತ್ಮ. ನಾನು ಆತ್ಮ ಮಾತ್ರ ಅಲ್ಲ, ಈ ಜೀವಾತ್ಮ ಪರಮಾತ್ಮ ಭೇದ ಇಲ್ಲ. ಅಹಂ ಬ್ರಹ್ಮಾಸ್ಮಿ. ಇದು ಬರಬೇಕಂತಂದರೆ ಆ 2 ಸ್ಟೆಪ್ ಆದಮೇಲೆ ನಮ್ಮ ಧಾರ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಗುರುಗಳ ಹತ್ರ, ಗುರು ಇಲ್ಲದೆ ಹೋದರೆ ಇದು ಬರೋದಿಲ್ಲ. ಗುರುಗಳ ಹತ್ರ ಹೋಗಿ ಕೂತ್ಕೊಂಡು ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಆ ರೀತಿ ಅದನ್ನು ಶ್ರವಣ ಮಾಡಿ ಮನನ ಮಾಡಿ ನಮ್ಮ ಧ್ಯಾನದಲ್ಲಿ ನಾನು
ಅಹಂ ಬ್ರಹ್ಮಾಸ್ಮಿ ಅಂತ ಅನುಭವ ಪಡ್ಕೋಬೇಕು. ಇದನ್ನು ಪೂಜ್ಯ ಗುರುದೇವರು ನಮಗೆ ಇದರ ಮೂಲಕ ಹೇಳಿದ್ದಾರೆ. ಅದರಿಂದ ಐ ಹ್ಯಾವ್ ಪ್ರೆಸೆಂಟೆಡ್ ಟು ಫ್ರಂಟ್ ಆಫ್ ಯು. ಆಲ್ ಆಫ್ ಯು ಮೇಕ್ ಎ ರೆಸಲ್ಯೂಷನ್. ನಂಬರ್ 1 ಏನು ಮಾಡ್ತೀರಾ? ನಿಮ್ಮ ಮಟ್ಟ ಮೇಲೆ ಕೆತ್ತಿಸ್ಕೊತೀರಾ. ಯಾವುದೋ ಆನಂದದಿಂದ ಆನಂದಕ್ಕಾಗಿ ಎಲ್ಲ ಕೆಲಸ. ನಂಬರ್ 1. ಓಕೆ. ನಂಬರ್ 2, ನಿಮ್ಮಲ್ಲಿ ಸೋರ್ ಹೋಗ್ತಾ ಇದೆಯಲ್ಲ 3 ಪ್ಲಗ್ ಮಾಡಿ. 3ನೇದು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸಿ. ನನಗೆ ಅವಕಾಶವನ್ನು ಮಾಡಿಕೊಟ್ಟ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರಿಗೆ ಮತ್ತೊಮ್ಮೆ ಇದಕ್ಕೆಲ್ಲ ಅವಕಾಶಗಳನ್ನು ಅನುಕೂಲಗಳನ್ನು ಮಾಡಿಕೊಟ್ಟ ಪೂಜ್ಯ ಸಮತಾನಂದರಿಗೂ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೂ ಮಾಡ್ತೀನಿ. ಹರಿ ಓಂ, ಹರಿ ಓಂ. As usual, from sir, invigorating talk. Really enjoyed, sir. Thank you. So just a quick recap of what I understood for the benefit of all. Uh, he said he is a Dvija, second born or twice born. So I think for all of us, I think this Yajna hopefully will be the Dvija moment. Second, he talked about knowing is not doing, doing is doing. So that I think he follows to the T. There's no question about it. Third aspect which he spoke about is you're not becoming happiness, but realizing or discovering that you are indeed happiness. And finally, he gave 3 beautiful action plans linking it to the dam, how to increase your capacity. Second, plugging the leakages, and then channelizing whatever towards moksha or liberation or ultimate happiness. Thank you, sir. Once again. Now we conclude our 5th day proceedings, and tomorrow the 6th day. We will have 3 sets of speakers tomorrow. First one, Sri Rajendra Prasad ji on Gita for Inner Transformation in English. Srimati Sandhya Subbanna, Gita in Daily Life in Kannada. And Srimati Bhagyashri Deshpande on Asangatvam, Detachment in Kannada. Now, request as a mark of our gratitude to Pujya Gurudev and Swami Brahmananda ji for this Gita Jnana Yajna, please try to bring at least one additional sadhak, either family or friends, with you for these talks. As Trump says, thank you for your attention on this matter. ಸರ್ವೇ ಶಾಂತಿವಂತ ಸರ್ವೇ. Yeah, we will conclude now. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्तिः शान्तिः शान्तिः. हरिः ओम. श्री गुरुभ्यो नमः. हरिः ओम. Thank you.